ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಕನ್ನಡ ಸಾಹಿತ್ಯ ಪಾಂಡವಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಉತ್ತಮವಾದ ವೇದಿಕೆಯಲ್ಲಿ ಅಲ್ಪ ಕಾಲದಲ್ಲಿ ಸ್ವಲ್ಪದ ಮಟ್ಟಕ್ಕೆ ಆದರೂ ಕೂಡ ತುಂಬ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಂದು ತಂತಿದ್ದಂಥ ತಾಣದಲ್ಲಿ ಅವ್ರು ನಡೆದಾಡಿರೋ ತಾಣದಲ್ಲಿ ಇವತ್ತು ಅವರ ಒಂದು ಜನ್ಮದಿನಾಚರಣೆ ಆಚರಿಸೋದಿದೆಯಲ್ಲ ತುಂಬ ಅರ್ಥಪೂರ್ಣವಾಗಿದೆ. ಅದು ಅಲ್ಲದೆ ನಾನು ಈ ಗುರುರಾಜ್ ಅವ್ರ ಬಗ್ಗೆ ಕೇಳಿದೆ. ಇವತ್ತು ನೀವು ಪ್ರಶಸ್ತಿ ಕೊಡ್ತಿರೋದು ಕೂಡ ಅವ್ರಿಗೆ ಅರ್ಹರಾದಂಥ ವ್ಯಕ್ತಿಗೆ ಕೊಡ್ತಾ ಇದ್ದೀರಿ. ನಾಲ್ವಡಿಯವರ ಬಗ್ಗೆ ಅಷ್ಟೊಂದು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಲ್ಲಬೇಕೇ ವಿನಃ ಯಾರೋ ದುಡ್ಡಿಟ್ಕೊಂಡು ಪ್ರಚಾರ ಮಾಡಿದಂಥವ್ರಿಗೆ ಆಗಬೇಕಾಗಿರಲಿಲ್ಲ. ಅವರು ನಾಲ್ವಡಿಯವರ ಕನಸು ಕೂಡ ಆ ಥರದ್ದಲ್ಲೇ ಬಂದಿದೆ. ಹಾಗಾಗಿ ಈಗ ನಾಲ್ವಡಿಯವ್ರ ಬಗ್ಗೆ ಇಲ್ಲೆಲ್ಲ ಸಾಕಷ್ಟು ಕವನಗಳನ್ನ ವಾಚನೆ ಮಾಡಿದ್ದೀರಿ. ತುಂಬ ಅರ್ಥಗರ್ಭಿತವಾದಂಥ ಕವನಗಳನ್ನೆಲ್ಲ ಮಾಡಿದ್ದೀರಿ ಕವಿವರ್ಯರು. ಮತ್ತು ನಮ್ಮ ಮಕ್ಕಳು, ಶಾಲಾ ಮಕ್ಕಳು ಅವರ ಒಂದು ಚುಟುಕು ಇದರಲ್ಲಿ ನಿರರ್ಗಳವಾಗಿ ಅವರು ನಾಲ್ವಡಿ ಕೃಷ್ಣರಾಜ ಅವರ ಒಡೆಯರವರ ಚರಿತ್ರೆಯನ್ನು ಎಲ್ರಿಗೂ ಪರಿಚಯಿಸಿಕೊಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ಎಲ್ಲ ಅಷ್ಟೇನು ತಿಳಿದವನಲ್ಲ, ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆದರೆ ಈ ಒಂದು ಮಂಟಪಕ್ಕೂ ಮತ್ತು ನಮ್ಮೂರಿನ ಕೆಲವು ಒಂದೆರಡು ಕುಟುಂಬಕ್ಕೂ ನಾಲ್ವಡಿಯವರೆಗೂ ಇದ್ದಂಥ ಒಂದು ಸಂಪರ್ಕ ಸಂಬಂಧಗಳ ಬಗ್ಗೆ ನಾನು ಕೇಳಿರ್ತಕ್ಕಂಥ ಕೆಲವು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ನಾಲ್ವಡಿ ಒಡೆಯರವರು ಅಭಿವೃದ್ಧಿ ಅಧಿಕಾರ ಅವರು ಎಲ್ಲೂ ಕೂಡ ಕೂತು ಅಥವಾ ಮೋಜು ಮಾಡಿ ಆಡಳಿತ ನಡೆಸಿದಂಥವರಲ್ಲ. ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರ. ಅವರೇ ಖುದ್ದಾಗಿ ಮಾರು ವೇಷದಲ್ಲೂ ಕೂಡ ಹೋಗಿ ಎಲ್ಲ ಜನರ ಕಷ್ಟ ಸುಖ ನೋಡ್ತಿದ್ದವರು. ಆ ಭಾಗಗಳ ಏನು ಆಗು ಹೋಗುಗಳನ್ನು ಕೂಡ ಗಮನಿಸ್ತಿದ್ದಂಥ ಒಂದು ಮಹರ್ಷಿಯವರು. ಹಾಗಾಗಿ ಅವರು ಏನು ಕುದುರೆನಲ್ಲಿ ಬರ್ತಾಯಿದ್ರು, ಆ ಬಂದಾಗ ವಿಶ್ರಾಂತಿ ತೆಗೆದುಕೊಳ್ಳೋಕ್ಕೋಸ್ಕರ ಈ ಮಂಟಪವನ್ನು ಕಟ್ಟಿಸಿ ಇಲ್ಲಿ ಅವರು ವಿಶ್ರಾಂತಿ ಪಡೆದು ಹೋಗ್ತಿದ್ರು. ಅಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲೂ ಕೂಡ ಒಂದೆರಡು ಕುಟುಂಬಗಳ ಸಂಪರ್ಕ ಕೂಡ ಅವ್ರಿಗಿತ್ತು ಅಂತ ನಾನು ಕೇಳಿದ್ದೀನಿ. ಮೊದಲನೇದಾಗಿ ಏನು ರೈತ ಕುಟುಂಬದ ಒಂದು ಕುಟುಂಬ ಈಗಲೂ ಇದೆ. ನಮ್ಮ ಎಲ್ಲರಿಗೂ ಪರಿಚಯ ಇರ್ತಕ್ಕಂಥವರು ನಮ್ಮ ಬಿ ಕೆ ರವಿ, ಬಿ ಕೆ ಮಧು ಅವ್ರ ಕುಟುಂಬಸ್ಥರು, ಅವರು ಕೃಷ್ಣೇಗೌಡರು ಕುಟುಂಬಸ್ಥರು ಅಂತಾರೆ, ತಮ್ಮೇಗೌಡರು ಕುಟುಂಬಸ್ಥರು ಅಂತಾರೆ. ಹಾಗಾಗಿ ಆ ಕುಟುಂಬಸ್ಥರು ಮತ್ತು ಇನ್ನೊಬ್ಬರು ಬ್ರಾಹ್ಮಣ ಅನಿಸ್ತ ಕುಟುಂಬಸ್ಥರು ಶಿವರಾಮಪ್ಪ ಅಂತೇಳಿದ್ರು, ಅವ್ರ ತಂದೆ ಚಂದ್ರಪ್ಪ ಅಂತೇಳಿ. ಇವರ ನಡುವೆ ಕೂಡ ಇವ್ರಿಗೆ ಸಂಪರ್ಕ ಇತ್ತು. ಏನಂತಂದರೆ ಮಹಾರಾಜರು ಬಂದಾಗ ಅವ್ರು ಜಾಸ್ತಿ ಒಲವಿದ್ದ ರೈತರ ಬಗ್ಗೆ ಅಂತೇಳಿ ಅವಾಗ ಕರೆಸ್ಕೊಂತಿದ್ರು. ಗುಳೆನಿಂಗೇಗೌಡ ಅಂತೇಳಿ, ಗಳನಿಂಗೇಗೌಡ ಅಂತೇಳಿ ಈ ತಮ್ಮೇಗೌಡರ ಕುಟುಂಬಸ್ಥರು ಏನು ಹೇಳಿದೆ ನಾನು, ಅವರು ಮೊದಲಿಗರು. ಅವರು ಗಳನ ಮಾರಾಟ ಮಾಡ್ತಿದ್ರಂತ. ಇಲ್ಲಿಂದ ಅವರು ಸಾಧಿಸಿ ಅವ್ರ ಮನೆಗೂ ಕೂಡ ಆ ಗಳ ಎಲ್ಲ ಸಪ್ಲೈ ಮಾಡ್ತಿದ್ರು. ಹಾಗಾಗಿ ಗಳನಿಂಗೇಗೌಡ ಅಂತ ಅವ್ರಿಗೆ ಹೆಸರು. ಆ ಗಳನಿಂಗೇಗೌಡರಿಗೆ ಪ್ರಥಮವಾಗಿ ಮಹಾರಾಜರ ಸಂಪರ್ಕ ಇರ್ತದೆ. ಆ ಮಹಾರಾಜರು ಗಳನಿಂಗೇಗೌಡರಿಗೆ ಅವ್ರಿಗೆ ಪ್ರೀತಿಯಿಂದ ಅವ್ರ ಸೇವೆನ ಗಮನಿಸಿ ಅವ್ರಿಗೆ 12 ಎಕರೆ ಕೊಡುಗೆ ಜಮೀನು ಕೂಡ ಕೊಟ್ಟಿದ್ರು. ಅವರು ಕೂಡ್ಲುಕುಪ್ಪೆನಲ್ಲಿ ಅವ್ರಿಗೆ ಏನಾದರೂ ಅದು ಕೇಳಿದ್ರಂತೆ, ನಿಮ್ಗೆ ಏನು ಬೇಕು ಕೇಳಪ್ಪ, ನೀವು ಇಷ್ಟೆಲ್ಲ ಸೇವೆ ಮಾಡ್ತೀಯನೋ ಬಂದಾಗ ಇದು ಮಾಡುವಂತ. ಏನು ಬೇಡಿ ಸ್ವಾಮಿ, ನನಗೆ ಅಲ್ಲಿ ಜಾಗ ಕೂಡ್ಲುಕುಪ್ಪೆ ಹತ್ರ ಜಮೀನು ಕೊಡಿ ಅಂತ ಹೇಳಿದಾಗ 12 ಎಕರೆ ಅವ್ರಿಗೆ ಕೊಡುಗೆ ಜಮೀನು. ಇವತ್ತು ಕೂಡ ಮಹಾರಾಜರ ಕೊಡುಗೆ ಜಮೀನು ಅಂತಿತ್ತು. ಅದು ಇನ್ನೊಂದು 12 ಎಕರೆ ಎಲ್ಲ ಮಾಡಿದರು ಟೆನೆನ್ಸಿ, ಇದರಲ್ಲಿ ಪಾಪ ಬೇರೆ ಪಾಲಾಯಿತು. ಅದಾದ ನಂತರ ತಮ್ಮೇಗೌಡರು ಕೂಡ ಅದನ್ನೇ ಪದ್ಧತಿ ಮುಂದುವರಿಸ್ಕೊಂಡು ಹೋದ್ರು. ಅವ್ರು ಬಂದಾಗೆಲ್ಲವೂ ಕೂಡ ಅವ್ರನ್ನ